ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಸಮರ್ ಸಿಂಧೆ ಚಾನಲ್ ವತಿಯಿಂದ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೋರುತ್ತಾ ಈ ವರ್ಷದ ಮೊದಲನೇ ವಿಡಿಯೋನ ನಾವಿವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ಟೆಂಪಲ್ ಅಂತ. ಈ ದೇವಸ್ಥಾನ ಇರೋದು ಉದಾರಹಳ್ಳಿ, ಕನಕಪುರ ತಾಲೂಕು ಮತ್ತು ರಾಮನಗರ ಡಿಸ್ಟಿಕಲ್ಲಿರೋ ಅಂಥದ್ದು. ಈ ದೇವಸ್ಥಾನ ತುಂಬ ವಿಶೇಷವಾಗಿದೆ, ಯಾಕಂದರೆ ಇದು 1000 ವರ್ಷಕ್ಕಿಂತ ಹಳೆಯ ದೇವಸ್ಥಾನ. ಈಗ ರೀಸೆಂಟಾಗಿ ಒಂದು ವರ್ಷದಿಂದ ಜೀರ್ಣೋದ್ಧಾರ ಮಾಡಿದ್ದಾರೆ. ನೀವೆಲ್ಲರೂ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟಲ್ಲಿ ನೋಡಿದ್ದೀರ ಇದು ನೋಡಿದ ಕೂಡಲೇ ಗೊತ್ತಾಗುತ್ತೆ ನಿಮಗೆ ಯಾವ ಟೆಂಪಲ್ ಅಂತ. ತುಂಬ ಅದ್ಭುತವಾಗಿದೆ. ಈಗ ಆಲ್ರೆಡಿ ನಮ್ಮ ತಮ್ನೈಲ್ಸ್ ನೋಡಿದ ಕೂಡಲೇ ನಿಮಗೆ ಗೊತ್ತಾಗಿದೆ ಈ ದೇವಸ್ಥಾನ ಯಾವುದು ಅಂತ. ಹೌದು ವೀಕ್ಷಕರೇ, ಈ ದೇವಸ್ಥಾನ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ಟೆಂಪಲ್ ಅಂತ ತುಂಬ ವಿಶೇಷವಾಗಿದೆ. ಮತ್ತು ಇಲ್ಲಿ ನೀವು 108 ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಒಂದು ಕಲ್ಯಾಣಿ ಹತ್ರ. ಕಲ್ಯಾಣಿ ಕೂಡ ತುಂಬ ಅದ್ಭುತವಾಗಿದೆ, ಒಂದು ರೌಂಡ್ ಶೇಪಲ್ಲಿ ಮಾಡಿದ್ದಾರೆ. ಅಲ್ಲಿ ನಿಮಗೆ ಲಿಂಗದ ಮೇಲ್ಗಡೆ ಸರ್ಪ ಕೂಡ ಇದೆ ಮತ್ತು ಎದುರುಗಡೆ ನಂದಿ ಕೂಡ ಇದೆ. ಮತ್ತು ಸರ್ಪ ಮತ್ತು ನಂದಿಯಿಂದ ನೀರು ಕೂಡ ಯಾವಾಗಲೂ ಬರ್ತಾ ಇರುತ್ತೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಮತ್ತು ವ್ಯೂ ಪಾಯಿಂಟ್ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಹೋಗಬೇಕು ಅಂತಂದರೆ ಟೆಂಪಲ್ಗೆ ನಿಮಗೆ ಸ್ವಲ್ಪ ಆಫ್ ರೋಡಿಂಗ್ ಕೂಡ ಮಾಡಬೇಕಾಗುತ್ತೆ. ಒಂದು 2 ಕಿಲೋಮೀಟ್ರಷ್ಟು ನಿಮಗೆ ಆಫ್ ರೋಡಿಂಗ್ ಮಾಡಬೇಕಾಗುತ್ತೆ. ತುಂಬ ಎಂಜಾಯ್ ಮಾಡ್ತೀರಾ. ರೋಡ್ ಕೂಡ ಚೆನ್ನಾಗಿದೆ. ನೀವೀಗ ಕನಕಪುರ ರೋಡ್ ನೋಡಿರ್ಬೋದು, ತುಂಬ ಚೆನ್ನಾಗಿದೆ. ಬ್ಯಾಂಗ್ಳೂರು ಟು ಕನಕಪುರ ರೋಡ್ ಅಂತೂ ತುಂಬ ಚೆನ್ನಾಗಿದೆ. ಅಲ್ಲಿ ನೀವು ಬೈಪಾಸಿಂದ ಒಂದು 14 ಕಿಲೋಮೀಟ್ರ್ ಒಳಗಡೆ ಹೋದರೆ ಈ ದೇವಸ್ಥಾನ ಬರುತ್ತೆ. ನಾನು ಇಲ್ಲೇನು ಏರಿಯಲ್ ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ. ವ್ಯೂ ಅಂತೂ ಅಲ್ಟಿಮೇಟ್ ಆಗಿದೆ. ಬನ್ನಿ ಹಾಗಾದ್ರೆ ಈ ದೇವಸ್ಥಾನದ ಬಗ್ಗೆ ಅಲ್ಲಿ ಅರ್ಚಕರಿಂದ ತಿಳಿಯೋಣ. ಇದು ಉದಾರಹಳ್ಳಿ ಸಿದ್ದೇಶ್ವರ ಸ್ವಾಮಿ ಸಿದ್ದಪ್ಪಾಜಿ ದೇವಸ್ಥಾನ. ಏನಪ್ಪಾ ಅಂದ್ರೆ ಇದು 1200 ವರ್ಷ ಇತಿಹಾಸವುಳ್ಳ ದೇವಸ್ಥಾನ. ಜೀರ್ಣೋದ್ಧಾರ ಆಗಿ 10 ತಿಂಗಳು ನಡೀತಾ ಇದೆ. ಇಲ್ಲಿ ಸಿದ್ದೇಶ್ವರ ಸ್ವಾಮಿ ಸಿದ್ದಪ್ಪಾಜಿ ಇಬ್ರು ನೆಲೆಗೊಂಡಿರುವಂತ ಜಾಗ. ಇಲ್ಲೇನೆ ಒಂದು ಅರ್ಕೆ ಅಂತ ಮಾಡ್ಕೊಂಡು ಹೋದ್ರು ಅದು ಇಷ್ಟು ದಿನದೊಳಗೆ ಒಳ್ಳೇದಾಗುತ್ತೆ, ಒಂದು ಮಂಡಲದೊಳಗೆ ಒಳ್ಳೇದಾಗುತ್ತೆ. ಇಲ್ಲಿ ಬರ್ತಾ ಇರೋದು ಏನಪ್ಪಾ ಅಂದ್ರೆ ಆರೋಗ್ಯ ಸಮಸ್ಯೆ, ಸಂತಾನ ಸಮಸ್ಯೆ. ಆರೋಗ್ಯ ಸಮಸ್ಯೆಯವರು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಬಂದು ಬೂದುಗುಂಬಳಕಾಯಿ ದೀಪ ಹಾಕ್ಬೇಕು. ಮುಂದೆ ಕಲ್ಯಾಣಿ ಇದೆ, ಆ ಕಲ್ಯಾಣಿಯಿಂದ 5 ಬಿಂದಿಗೆ ನೀರು ಹಾಕಿಸ್ಕೊಂಡು 9 ಪ್ರದಕ್ಷಿಣೆ ಹಾಕ್ಬೇಕು. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಬಂದು ಬೂದುಗುಂಬಳಕಾಯಿ ದೀಪ ಹಾಕ್ಬೇಕು. ಸಂತಾನ ಸಮಸ್ಯೆಯವರು ಗಂಗೆ ಪೂಜೆ ಮಾಡಿ 5 ಬಿಂದಿಗೆ ನೀರು ಹಾಕಿಸ್ಕೊಂಡು 9 ಪ್ರದಕ್ಷಿಣೆ ಹಾಕಿ 9 ವಾರ ಪೂಜೆ ಕೊಡ್ಬೇಕು. ಇಲ್ಲಿಂದ ಪಿಂಪ್ರಸಾದ ಅಂತ ತಗೊಂಡೋದಾದ್ಮೇಲೆ ಬಾಳೆಹಣ್ಣು ತಿನ್ನುವಂಗಿಲ್ಲ, ಬಾಳೆಲೆ ಊಟ ಮಾಡೋಂಗಿಲ್ಲ. ಅಂದ್ರೆ ಇದು ದಕ್ಷಿಣಾಭಿಮುಖವಾಗಿರೋದ್ರಿಂದ ಏನೇ ಸಮಸ್ಯೆ ಅಂದ್ರೂ ನಿವಾರಣೆ ಆಗುತ್ತೆ. ಆರ್ಥಿಕ ಸಮಸ್ಯೆ, ಮದುವೆ ವಿಳಂಬ, ಕೋರ್ಟ್ ಕೇಸ್ ವಿಚಾರದವರು ಮೊದಲನೇ ಪೂಜೆಗೆ ಬಂದು ಹೂ ಪ್ರಸಾದ ಕೇಳಬೇಕು. ಈ ಬೆಟ್ಟ ಬಂದು 246 ಎಕರೆ ಬೆಟ್ಟ ಇರೋದು. ಮುಂದೆ ಕಲ್ಯಾಣಿ ಅಂದ್ರೆ ನಮ್ಮ ರಾಮನಗರ ತಾಲೂಕಲ್ಲೇ ಆಗ್ಬೋದು, ಚನ್ನಪಟ್ಟಣ ತಾಲೂಕಲ್ಲೇ ಆಗ್ಬೋದು, ಕನಕಪುರ ತಾಲೂಕಲ್ಲೇ ಆಗ್ಬೋದು, 101 ಲಿಂಗು ಪ್ರತಿಷ್ಠಾಪನೆ ಮಾಡಿ ಕಲ್ಯಾಣಿ ಎಲ್ಲೂ ಇಲ್ಲ. ಕಾಶಿ ಬಿಟ್ರೆ ಶಿವಗಂಗೆ, ಶಿವಗಂಗೆ ಬಿಟ್ರೆ ಉದಾರಹಳ್ಳಿ ಸಿದ್ದೇಶ್ವರ ಸ್ವಾಮಿ ಸಿದ್ದಪ್ಪಾಜಿ ದೇವಸ್ಥಾನ. ಟೈಮಿಂಗ್ಸ್ ನೋಡಿದ್ರಲ್ಲ, ದೇವಸ್ಥಾನದ ಬಗ್ಗೆನೂ ತಿಳ್ಕೊಂಡ್ರಿ. ಈಗ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಮೂಲ ದೇವರು. ಇದು ತುಂಬ ಹಳೆಯ ದೇವಸ್ಥಾನ. ಇದು ಈಗ ಎದುರುಗಡೆ ಏನು ನೋಡಿದ್ರಿ ಅದು ನಿಮಗೆ ಜೀರ್ಣೋದ್ಧಾರ ಆದಮೇಲೆ ಮಾಡಿರ್ತಕ್ಕಂಥದ್ದು. ಇದು ಮೂಲ ದೇವ್ರನ್ನ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತು ಇಲ್ಲಿ ಕಾರಿಡಾರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡಿದ್ದಾರೆ. ನಾನಾಗಲೇ ಹೇಳಿದ್ನಲ್ಲ, ನಂದಿ ಮತ್ತು ಸರ್ಪದಿಂದನೂ ಇಲ್ಲಿ ನೀರು ಬರುತ್ತೆ ಅಂತ. ನೀವು ನೋಡ್ಬೋದು, ಇಲ್ಲಿ 108 ಲಿಂಗಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿ, ಇಲ್ಲೇ ನಿಮಗೆ ಲಿಂಗ ತೋರಿಸ್ತಾ ಇದ್ನಲ್ಲ, ಲಿಂಗದ ಮೇಲ್ಗಡೆ ಸರ್ಪ ಇದೆ, ಸರ್ಪದಿಂದನೂ ನೀರು ಬರ್ತಾ ಇರುತ್ತೆ ಇಲ್ಲಿ. ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಕಲ್ಯಾಣಿ ಕೂಡ ಇದೆ. ಕಲ್ಯಾಣಿ ಕೂಡ ತುಂಬ ಹಳೆಯದು ಅಂತ ಹೇಳ್ತಾರೆ. ಮತ್ತು ಇಲ್ಲಿನ ದೇವಸ್ಥಾನ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 9 ಗಂಟೆಗೆ ಓಪನ್ ಆದರೆ ಸಂಜೆ 5:30 ತನಕ ಓಪನ್ ಆಗಿರುತ್ತೆ. ಮತ್ತು ಇಲ್ಲಿ ಈ ಊರಿನ ಹೆಸರು ಬಂದು ನಿಮಗೆ ಉದಾರಹಳ್ಳಿ ಅಂತ ಹೇಳ್ತಾರೆ. ಕನಕಪುರ ತಾಲೂಕು ಮತ್ತು ರಾಮನಗರ ಡಿಸ್ಟಿಕ್ಕು. ಮತ್ತು ಈ ದೇವಸ್ಥಾನ ಡಿಸ್ಟೆನ್ಸ್ ಬಂದು ನಿಮಗೆ ಬ್ಯಾಂಗ್ಳೂರಿಂದ ಒಂದು 60 ಕಿಲೋಮೀಟ್ರ್ ದೂರದಲ್ಲಿದೆ. ಮತ್ತು ಕನಕಪುರದಿಂದ ಒಂದು 16 ಕಿಲೋಮೀಟ್ರು ಮತ್ತು ರಾಮನಗರದಿಂದ ಒಂದು 27 ಕಿಲೋಮೀಟ್ರ್ ದೂರದಲ್ಲಿದೆ. ಮತ್ತು ಇಲ್ಲಿ ಕನಕಪುರ ಬೈಪಾಸಿಂದ ನೀವು ನೋಡೋದಾದರೆ ಒಂದು 14 ಕಿಲೋಮೀಟ್ರ್ ಒಳಗಡೆ ಬರಬೇಕಾಗುತ್ತೆ. ಮತ್ತು ಒಂದು 2 ಕಿಲೋಮೀಟ್ರ್ ನಿಮಗೆ ಆಫ್ ರೋಡಿಂಗ್ ಮಾಡಬೇಕಾಗುತ್ತೆ. ನಾನು ಇಲ್ಲೇನು ತೋರಿಸ್ತಾ ಇದ್ದೀನಿ, ಈ ಥರ ಆಫ್ ರೋಡಿಂಗ್ ನೋಡಿ, ಇಲ್ಲಿ ಗಾಡಿ ಎಲ್ಲ ಬರ್ತಾ ಇದೆಯಲ್ಲ, ಆ ಥರ ರೋಡ್ ಇದೆ. ಮುಂದೆ ದಿನದಲ್ಲಿ ಇದು ಕೂಡ ನಿಮಗೆ ಟಾರ್ ರೋಡ್ ಹಾಕ್ಬೋದು ಅನಿಸುತ್ತೆ. ಬಟ್ ಇವಾಗ ಆಫ್ ರೋಡಿಂಗ್ ಹೋಗೋದೇ ಒಂದು ಒಳ್ಳೆ ಮಜಾ ಇದೆ ಇಲ್ಲಿ.
ಮತ್ತು ಆನ್ ದಿ ವೇ ನಿಮಗೆ ಕನಕಪುರ ರೋಡಲ್ಲಿ ಒಳ್ಳೊಳ್ಳೆ ಹೋಟೆಲ್ಸ್ ಕೂಡ ಇದೆ, ಪಾಕಶಾಲೆ ಇರ್ಬೋದು, ಈ ಥರ ಒಳ್ಳೊಳ್ಳೆ ಹೋಟೆಲ್ಸ್ ಕೂಡ ಇದೆ. ನೀವು ಒನ್ ಡೇಲಿ ನೀವು ಇದನ್ನು ಕವರ್ ಮಾಡ್ಬೋದು. ಬೆಳಿಗ್ಗೆ ಬಂದು ನೀವು ಇಲ್ಲೆಲ್ಲ ದರ್ಶನ ಮಾಡಿಕೊಂಡು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮತ್ತು ಸಂಜೆ ನೀವು ವಾಪಸ್ ಹೋಗ್ಬೋದು. ನಾನು ಇಲ್ಲೇನು ತೋರಿಸ್ತಾ ಇದ್ದೀನಿ, ಇದು ಬೆಟ್ಟದಿಂದ ನಾವು ಇಳಿತಾ ಇರೋದು ನೋಡಿ. ಈ ಥರ ಇದೆ ರೋಡ್ ಇಲ್ಲಿ. ಇದನ್ನೇ ನಾನು ನಿಮಗೆ ಆಫ್ ರೋಡಿಂಗ್ ಅಂತ ಹೇಳಿದ್ನಲ್ಲ, ಈಗ ಬೆಟ್ಟ ಇಳಿತಾ ಇರೋ ವಿಡಿಯೋ ಇದು. ಬಟ್ ಭಾನುವಾರದ ಹೊತ್ತು ಹೋದರೆ ನಿಮಗೆ ಸ್ವಲ್ಪ ರಶ್ ಜಾಸ್ತಿ ಇರುತ್ತೆ. ಮತ್ತು ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಕೂಡ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಚೆನ್ನಾಗಿದೆ. ಬೆಟ್ಟ ಅಂದ ತಕ್ಷಣ ಪಾರ್ಕಿಂಗ್ ಇರುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತೀವಿ, ಬಟ್ ಬೆಟ್ಟದ ಮೇಲೂ ಕೂಡ ನಿಮಗೆ ಪಾರ್ಕಿಂಗ್ ಮಾಡೋದಕ್ಕೆ ಜಾಗನೂ ಕೂಡ ಬಿಟ್ಟಿದ್ದಾರೆ. ಮತ್ತು ಕಾಲು ತೊಳ್ಕೊಳಕ್ಕಾಗಲಿ ಈ ಥರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ. ಬಟ್ ಇಲ್ಲೆಲ್ಲ ನೋಡಿದ್ರೆ ಇನ್ನೂ ರೋಡೆಲ್ಲ ಸ್ವಲ್ಪ ಇದು ಬೆಟ್ಟ ಎಲ್ಲ ಕಡಿದು ರೋಡೆಲ್ಲ ಮಾಡ್ತಾರೆ ಅನ್ನೋದು ನೋಡ್ಬೋದು ಇಲ್ಲಿ. ನೋಡಿ ಇಲ್ಲಿ ವೆಹಿಕಲ್ಸ್ ಎಲ್ಲ ಟರ್ನ್ ಆಗ್ತಾಯಿದೆ. ಬಟ್ ಎಂಜಾಯ್ ಮಾಡ್ತೀರ, ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಈಗ ಏಜ್ ಆದವರೆಲ್ಲ ಬಂದರೆ ಬೆಟ್ಟದ ಮೇಲೆ ಇದೆಯಪ್ಪ ಹೆಂಗೆ ಹೋಗಬೇಕು ಅನ್ಸುತ್ತಲ್ವ, ಏನು ನಡೆಯೋ ಅವಶ್ಯಕತೆ ಇಲ್ಲ. ಬೆಟ್ಟದ ಮೇಲ್ಗಡೆ ತನಕನೂ ವೆಹಿಕಲ್ ಹೋಗುತ್ತೆ, ಯಾವುದೇ ರೀತಿ ಎಂಟ್ರಿ ಫೀಸ್ ಇಲ್ಲ ಇಲ್ಲಿ. ನಮ್ಮ ಈ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ಟೆಂಪಲ್ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಮ್ದು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಆದರೆ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಧನ್ಯವಾದಗಳು ವೀಕ್ಷಕರೇ.